ಬಾಸ್ನ ಮಾಜಿ ಸ್ಪರ್ಧಿ ದಿವಾಕರ್ ಮನೆಯಲ್ಲಿ ಒಂದು ಸಣ್ಣ ವಿಸ್ಮಯ ನಡೆದು ಹೋಗಿದೆ. ಬಿಗ್ ಬಾಸ್ ನಲ್ಲಿ ಕಂಟೆಸ್ಟೆಂಟ್ ಮಾಡಿದ ಕಂಟೆಸ್ಟೆಂಟ್ಗಳ ಪೈಕಿ ಒಬ್ಬರಾದರೂ ನಿಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿತಾರೆ. ಆ ಪೈಕಿ ಕಾಮನ್ ಮ್ಯಾನ್ ದಿವಾಕರ್ ಕೂಡ ಕನ್ನಡಿಗರ ಮನಸ್ಸಿನಲ್ಲಿದ್ದಾರೆ. ಅದೇ ದಿವಾಕರ್ ಮನೆಯಲ್ಲಿ ಒಂದು ವಿಸ್ಮಯ ನಡೆದು ಹೋಗಿದೆ. ಬಿಗ್ ಬಾಸ್ ಸ್ಪರ್ಧಿ ದಿವಾಕರ್ ಮನೆಯಲ್ಲಿ ವಿಸ್ಮಯ. ಕಿಚ್ಚ ಸುದೀಪ್ ಗಿಫ್ಟ್ ಮಾಡಿದ ಕಾರ್ನಲ್ಲಿ ಮಹಾವಿಸ್ಮಯ. ದಿವಾಕರ್ ನಿಲ್ಲಿಸಿದ್ದ ಕಾರ್ಗೆ ಇದ್ದಕ್ಕಿದ್ದ ಹಾಗೆ ಜೀವ. ಕಿಚ್ಚ ಸುದೀಪ್ ಗಿಫ್ಟ್ ಮಾಡಿದ್ದ ಕಾರದು. ಆ ಕಾರು ಇದ್ದಕ್ಕಿದ್ದ ಹಾಗೆ ಮೂವ್ ಆಗಿದೆ. ಹ್ಯಾಂಡ್ ಬ್ರೇಕ್ ಹಾಕಲಾಗಿತ್ತ ಅಂತ ಕೇಳಿದ್ರೆ ಹ್ಯಾಂಡ್ ಬ್ರೇಕ್ ಹಾಕಲಾಗಿತ್ತು. ಆದರೂ ದಿಢೀರ್ ಮುಂದೆ ಸಾಗಿದೆ ಕಾರು. ಮುಂದೆ ನಿಲ್ಲಿಸಿದ್ದ 2 ಬೈಕ್ಗಳಿಗೆ ಈ ಕಾರು ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯ ಆಗಿಲ್ಲ. ದಿವಾಕರ್ ಇರುವ ಫ್ಲಾಟ್ನ ಅನೇಕರಿಗೆ ಗೊಂದಲ, ಆತಂಕ. ಪಾರ್ಕಿಂಗ್ ಜಾಗದಲ್ಲಿ ಇಳಿಜಾರು ಇತ್ತ ಅಂತ ಕೇಳಿದ್ರೆ ಇರಲಿಲ್ಲ, ಫ್ಲಾಟ್ ಆಗಿತ್ತು. ಕಾರು ಹೋಗಬಹುದಾದ ಅವಕಾಶ ಇತ್ತ ಅಂತ ಕೇಳಿದ್ರೆ ಯಾವ ಅವಕಾಶವೂ ಇರಲಿಲ್ಲ. ತಾಂತ್ರಿಕ ದೋಷದಿಂದ ದಿವಾಕರ್ ಕಾರು ಚಲಿಸಿತ ಪ್ರಶ್ನೆಗಳು ಕಾಡ್ತಾ ಇದೆ. ದಿವಾಕರ್ ಕಾರಲ್ಲಿ ಅಟಕಾಯಿಸಿಕೊಂಡಿದೆಯಾ ದೆವ್ವ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಫ್ರೀಡಂ ಟಿವಿಗೆ ಕಾರು ಮೂವ್ ಆದ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವಾಕರ್ ಮನೆ ಅದು. ನೀವು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಆ ಕೆಂಪು ಕಾರು ಹ್ಯಾಂಡ್ ಬ್ರೇಕ್ ಹಾಕಿ ಪಾಪ ಟೀ ಕುಡಿಯೋಕ್ಕೋ ಕಾಫಿ ಕುಡಿಯೋಕ್ಕೋ ಮನೆಗೆ ಹೋಗೋರು ದಿವಾಕರ್. ಇಳಿಜಾರಲ್ಲ, ಅದು ಸಮತಟ್ಟಾದ ಜಾಗ. ಅದು ದಿವಾಕರ್ ಇರ್ತಕ್ಕಂಥ ಅಪಾರ್ಟ್ಮೆಂಟಿನ ಕೆಳಭಾಗದ, ಅದರಲ್ಲೂ ಕೂಡ ಅಪಾರ್ಟ್ಮೆಂಟ್ ಮುಂಭಾಗದ ಖಾಲಿ ಜಾಗ ಅನ್ಸುತ್ತೆ, ಅದು ಪಾರ್ಕಿಂಗ್ ಲಾಟ್. ಅಲ್ಲಿ ಕಾರ್ ನಿಲ್ಲಿಸಿರ್ತಾರೆ. ಎದುರುಗಡೆ 2 ಸ್ಕೂಟರ್ ನೀವು ಗಮನಿಸ್ತಾ ಇದ್ದೀರಿ. ಆ ಹ್ಯಾಂಡ್ ಬ್ರೇಕ್ ಹಾಕಲಾಗಿರ್ತಕ್ಕಂತಹ ಕಾರ್ ಅದು. ಅದನ್ನು ಕ್ಲಾರಿಟಿ ತಗೋತೀನಿ, ಈಗ ಲೈವ್ ಆಗಿ ಕ್ಲಾರಿಟಿ ಕೊಡೋದಕ್ಕೆ ದಿವಾಕರ್ ಬರ್ತಾರೆ ಇನ್ನೇನು ಕೆಲವೇ ಸೆಕೆಂಡುಗಳಲ್ಲಿ. ಸೊ ದಿವಾಕರ್ ಕಾರು ಮೂವ್ ಆಗುತ್ತೆ. ಇಲ್ಲಿ ಸಮಸ್ಯೆ ಏನು ಅಂತ ಕೇಳಿದ್ರೆ, ದಿವಾಕರ್ ಬಿಗ್ ಬಾಸ್ ಸೀಸನ್ ನಲ್ಲಿ ಕಿಚ್ಚ ಸುದೀಪ್ ಅವರಿಗೆ ತೀರಾ ಹತ್ತಿರವಾಗಿದ್ದ ಕಂಟೆಸ್ಟೆಂಟ್. ಹಾಗಾಗಿ ಅದನ್ನ ಗಿಫ್ಟ್ ರೂಪದಲ್ಲಿ ಕೊಟ್ಟರು, ಅದಕ್ಕೆ ಅದು ತೆಗೆಯೋದಕ್ಕೆ ಸಹಾಯ ಮಾಡಿದ್ರು. ಐ ಆಮ್ ನಾಟ್ ಶೂರ್, ಬಟ್ ಕಿಚ್ಚ ಸುದೀಪ್ ಅವರು ಕೂತ್ಕೊಂಡೆ ಆ ಕಾರನ್ನು ಚಲಾಯಿಸಿದ್ರು ಎನ್ನುವಂಥ ಒಂದು ಮಾತಿದೆ. ಅಂದರೆ ದಿವಾಕರಿಗೂ ಕೂಡ ಕಿಚ್ಚ ಸುದೀಪ್ ಅಷ್ಟೇ ಪ್ರಿಯವಾದಂತಹ ವ್ಯಕ್ತಿತ್ವ. ಹಾಗಾಗಿ ಅವರು ಕೂರಿಸ್ಕೊಂಡು ಅದಾದ ನಂತರನೇ ಚಾಲನೆ ಮಾಡಿದ್ರ ಗೊತ್ತಿಲ್ಲ, ಕ್ಲಾರಿಟಿ ತಗೋಬೇಕು. ಸೊ ದಿವಾಕರ್ ಮನೆಯಲ್ಲಿ ಕಾರು ನಿಲ್ಲಿಸಿದ್ರು. ಆದರೆ ಹ್ಯಾಂಡ್ ಬ್ರೇಕ್ ಹಾಕಲಾಗಿತ್ತು. ಇದ್ದಕ್ಕಿದ್ದ ಹಾಗೆ ಮೂವ್ ಆಗಿದೆ. ನೋಡಿ, ತಕ್ಷಣ ದಿವಾಕರ್ ಕೆಳಗೆ ಬರ್ತಾರೆ ಓಡೋಡ್ಕೊಂಡು. ಆತಂಕದಲ್ಲಿದ್ದಾರೆ ಅವರು, ಏನಾಯ್ತಿದ್ದು ಅಂತ. ಹ್ಯಾಂಡ್ ಬ್ರೇಕ್ ಹಾಕಿದ್ನಲ್ಲ ನಾನು, ಹೆಂಗ್ ಮೂವ್ ಆಯ್ತು? ಒಂದು ವೇಳೆ ಆ ತಡೆಯಲ್ಪಟ್ಟ ಬೈಕ್ಗಳು ಅಥವಾ ಸ್ಕೂಟಿಗಳು ಕಾರ್ ಮುಂಭಾಗ ಇಲ್ದಲೇ ಇದ್ದಿದ್ರೆ, ಮುಂದೆ ಗ್ಲಾಸ್ಗಳಿತ್ತಂತೆ, ಇಳಿಜಾರ್ ಪ್ರದೇಶ, ಈ ಕಾರು ಎಲ್ಲಿಗೆ ಹೋಗಿ ನಿಲ್ತಾ ಇತ್ತೋ ದೇವನು ಮಾತ್ರ ಬಲ್ಲ. ಸಾಕಷ್ಟು ಗೊಂದಲಗಳಿದಾವೆ. ಕೆಲವರು ದೆವ್ವ ಇದೆ ಅನ್ನೋ ಅಭಿಪ್ರಾಯ, ಇನ್ನೂ ಕೆಲವರು, ನಾನು ಕೂಡ ಒಂದಷ್ಟು ಎಕ್ಸ್ಪರ್ಟ್ ಜೊತೆ ಅಭಿಪ್ರಾಯ ಕೇಳಿದೆ. ಆ ಸಂದರ್ಭದಲ್ಲಿ ಹೇಳ್ತಾರೆ ಸಾಕಷ್ಟು ಉದಾಹರಣೆಗಳು ನಡೆದಿದ್ದಾವೆ ಅಂತ. ಎಸ್, ಈ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಲೈವ್ ನಲ್ಲಿ ನೇರ ಸಂಪರ್ಕದಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ದಿವಾಕರ್ ಲಭ್ಯಗೊಂಡಿದ್ದಾರೆ. ಎಸ್ ದಿವಾಕರ್ ಅವರೇ, ಪ್ರಥಮವಾಗಿ ತಮ್ಮ ಹೊಸ ಸಿನಿಮಾ ಕೂಡ ಬರ್ತಾ ಇದೆ, ಅದಕ್ಕೆ ನಾನು ವಿಷಯ ಹೇಳ್ತಾ ಇದ್ದೀನಿ. ಈ ಕ್ಷಣ ಮೊನ್ನೆ ಒಂದು ಪೋಸ್ಟರ್ ಗಮನಿಸ್ತಾ ಇದ್ದೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಎಸ್ ದಿವಾಕರ್ ಅವರೇ, ಏನಂತಂದ್ರೆ ಆಕ್ಚುಲಿ ಅದು ನಮ್ಮ ಮನೆ ಅಲ್ಲ ಸರ್, ಅದು ಓಕೆ. ನಾನು ಮೈಸೂರಿಗೆ ಯಾವ್ದೊಂದು ಶೂಟಿಂಗ್ ಪರ್ಪಸ್ ಬಂದಿದೆ. ಓಕೆ, ಬಂದು ಒಂದು 2 days ಆಯ್ತು. ಓಕೆ, ಮೊನ್ನೆ ಬಂದು ನಮ್ಮ ಮಾಮೂಲಿ ಫೇವರೇಟ್ ಒಂದೇ ಜಾಗದಲ್ಲಿ ಬರೋದು. ಯಾವತ್ತೇ ಬಂದು ಒಂದು ಹೋಟ್ಲ್ ಇದೆ, ಫೋನ್ ಮಾಡಿದ ತಕ್ಷಣ ಅಲ್ಲಿ ಯಾವಾಗ್ಲೂ ನಮ್ಗೆ ಬರ್ತಾರೆ. ನಾನು ಒಂದು 12 ವರ್ಷದಿಂದ ನಾನು ಪರ್ಮನೆಂಟ್ ಕಸ್ಟಮರ್ ಇಲ್ಲಿ ಹೋಟ್ಲಿಗೆ. ಸೊ ಮೊನ್ನೆ ನಾನು ಮಂಡ್ಯದಿಂದ ಬಂದು, ಮಂಡ್ಯದ ಯಾರನ್ನ ಭೇಟಿ ಆಗ್ಬಿಟ್ಟು ಬಂದ್ಬಿಟ್ಟು ಸುಮಾರು ಒಂದು 8 ಗಂಟೆ ಅಥವಾ ಒಂದು 7:30 8 ಗಂಟೆ ಒಳಗಡೆ ಬಂದು ನಿಲ್ಸಿದೆ ಕಾರ್ನ. ಓಕೆ, ಸ್ವಲ್ಪ ಹಿಂದೆ ನಿಲ್ಸಿದ್ಮೇಲೆ ಸ್ವಲ್ಪ ಹೊತ್ತು ಆ ಕಡೆ ಊಟ ಗೀಟ ಮಾಡ್ಕೊಂಡ್ಮೇಲೆ ಆಮೇಲೆ ತಿರ್ಗಾ ಬಂದು ಸರ್ ಸ್ವಲ್ಪ ಮುಂದೆ ಹಾಕಿ ಸರ್ ಕಾರ್ನ, ಹಿಂದ್ಗಡೆ ಪಾರ್ಕಿಂಗ್ ಇರ್ತದೆ ಅಂತ. ಆಕ್ಚುಲಿ ಅದೆಲ್ಲ ಪಾರ್ಕಿಂಗ್ ಅದು. ಓಕೆ, ಸರಿ ಅಂದ್ಬಿಟ್ಟು ಸ್ವಲ್ಪ ಮುಂದೆ ನಿಲ್ಸ್ಬಿಟ್ಟು ಸರಿ ಮಲ್ಕೊಂಡ್ಮೇಲೆ ಸುಮಾರು ಬೆಳಿಗ್ಗೆ ಒಂದು 6 ಗಂಟೆಗೆ ಫುಲ್ ಬಾಗಿಲು ತರ್ತವ್ರೆ ಯಾರು, ಲಾಡ್ಜ್ ಅವರು. ಓಕೆ, ನಾನು ಏನು ಇಷ್ಟೊತ್ತಲ್ಲಿ 6 ಗಂಟೆ ಮೇಲೆ ಇಷ್ಟೊತ್ತು ಯಾಕೆ ಡಿಸ್ಟರ್ಬ್ ಮಾಡ್ತಾರೆ ಅಂತ ಸುಮ್ಮನೆ ಬೈಕೊಂಡೆ ನಾನು. ಯಾಕಂದ್ರೆ ಮಲ್ಗೋಕು ಕೂಡ ಯಾಕೆ ಇಷ್ಟ ಡಿಸ್ಟರ್ಬ್ ಮಾಡ. ಆಮೇಲೆ ಓಪನ್ ಮಾಡಿದ ತಕ್ಷಣ
ನಮ್ಮ ಹುಡುಗ ಇದ್ದ ವರುಣ ಅಂತ. ಹ್ಮ್ ಅವನು ತಕ್ಷಣ ಓಪನ್ ಗಾಡಿ ಇದ್ಕಿದಂಗೆ ಗಾಡಿ ಹೋಗ್ತಾ ಇದೆ, ಬನ್ನಿ 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 ಅಂತ ತಕ್ಷಣ ಗಾಬರಿ ಆಗ್ಬಿಡ್ತು. ಈ ಹುಡುಗ ಹೋದ, ನಾನು ಹೋಗಿಲ್ಲ. ಫಸ್ಟ್ ಹೋದ ತಕ್ಷಣ ನಮ್ಮ ಹುಡುಗ ಹೋಗಿ ನೋಡಿದ ತಕ್ಷಣ ಒಂದ್ 2 ನಿಮಿಷ ನೋಡಿ ಅವನಿಗೆ ಗಾಬರಿ ಆಗಿ ಬಂದು ತಿರ್ಗಾ ನನ್ನನ್ನ ತಡ್ತವನೆ, ಸರ್ ಇದು ಬನ್ನಿ ಬನ್ನಿ ಸರ್ ಬನ್ನಿ ಸರ್, ಏನೋ ಯಾಕೋ ಇಷ್ಟು ಅರ್ಜೆಂಟ್, ಗಾಡಿ ಆಟೋಮೆಟಿಕ್ ಹೋಗಿದೆ ಸರ್, ಹೋಗ್ಬಿಟ್ಟು ಇನ್ನೊಡೆ ಟಚ್ ಮಾಡಿದೆ ಬೈಕಿಗೆ ಅಂತ ತಕ್ಷಣ ನನಗೆ ಎದ್ದ ತಕ್ಷಣ ಗಾಬರಿ ಆಗಿ ಹೆಂಗೆ ಕೀ ನೋಡ್ತೀನಿ, ಕೀ ನನ್ನ ಹತ್ರ ಐತೆ, ಹ್ಮ್ ಹೆಂಗ್ ಕೀ ಇಲ್ದೆ ಹೆಂಗ್ ಗಾಡಿ ಹೋಗುತ್ತೆ, ಏನೋ ಸುಳ್ಳು ಹೇಳ್ತಾರೆ. ಬಂದ್ ನೋಡ್ತೀನಿ, ಬಂದ್ ನೋಡಿದ ತಕ್ಷಣ ಅವರಲ್ಲಿ ಲಾಡ್ಜದ್ದು ಮಾಲೀಕರಿದ್ರು, ಅವರೇ ಪಾಪ ಅವ್ರ ಬೈಕಿಗೆ ಟಚ್ ಮಾಡಿರೋದು. ಓಕೆ, ಟಚ್ ಮಾಡಿದ ತಕ್ಷಣ ಅವ್ರು ಒಳಗಡೆ ಎಲ್ಲ ನೋಡೋದಂತೆ, ಎಲ್ಲ ಹ್ಯಾಂಡ್ ಬ್ರೇಕ್ ಮತ್ತೆ ಇವೆಲ್ಲ ಹಾಕಿತ್ತು. ನಾನು ಫಸ್ಟ್ ಬಂದ ತಕ್ಷಣ ನಾನು ಕಾರ್ನ ಲಾಕ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಡೋರ್ ಓಪನ್ ಮಾಡಿ ಫಸ್ಟ್ ನಾನು ನೋಡಿದ್ದು ಗೇರ್ ಅಲ್ಲಿ ಇದೆಯಾ ಅಂತ. ಫಸ್ಟ್ ಗೇರ್ ಇತ್ತು, ಆಮೇಲೆ ಹ್ಯಾಂಡ್ ಬ್ರೇಕ್ ಗಟ್ಟಿಯಾಗಿ ಎಳೆದಿತ್ತು, ಯಾಕಂದ್ರೆ ಯಾವಾಗ್ಲೂ ಗಟ್ಟಿ ಹೇಳ್ಬಿಟ್ಟೆ ಇದು ಮಾಡೋದು, ಯಾಕಂದ್ರೆ ಅದು ಸೇಫ್ಟಿಗೆ ಇರ್ಲಿ ಅಂತ. ಅದ ನಂತರ ಓಪನ್ ಮಾಡಿದ ತಕ್ಷಣ ಗಾಡಿ ನೋಡ್ತೀನಿ, ನಮ್ಮ ಫಸ್ಟ್ ಹೊಗೆ ಬರ್ತಾ ಇತ್ತು ಅಂತ ತಕ್ಷಣ ಓಪನ್ ಮಾಡಿದ ತಕ್ಷಣ ಒಂಥರ ಸ್ಮೆಲ್ ಬರ್ತಾ ಇತ್ತು ಸುಟ್ಟೋದಂಗೆ. ನಾನು ಆಮೇಲೆ ಏನ್ ಹಿಂಗಾಯ್ತಲ್ಲ ಅಂದ್ಬಿಟ್ಟು ನಾನು ಕೇಳಿ ಅವ್ರೊಂದು ಅರ್ಧ ಗಂಟೆ ಅವರು ಲಾಡ್ಜವ್ರಿಗೂ ಬಹಳ ಇದಾಗ್ಬಿಡ್ತು, ಯಾಕಂದ್ರೆ ಆಟೋಮೆಟಿಕ್ ಗಾಡಿ ಯಾವ್ದು ಮೂವ್ ಆಗಲ್ಲ. ಸಾವಿರಾರು ಗಾಡಿಗಳಿದೆ ಅಕ್ಕಪಕ್ಕ, ಯಾಕಂದ್ರೆ ಆಕ್ಚುಲಿ ನಾನು ಯಾವತ್ತೇ ಗಾಡಿಗಳು ನಿಲ್ಸ್ಬೇಕಾದ್ರೆ ಹಿಂಗ್ ತಿರ್ಗ್ಸಲ್ಲ, ಉಲ್ಟಾ ಆ ಕಡೆ ತಿರ್ಗಿಸ್ಬಿಟ್ಟು ನಿಲ್ಲಿಸ್ತೀನಿ. ಯಾಕಂದ್ರೆ ಸುಮ್ನೆ ಯೂ ಟರ್ನ್ ಮಾಡ್ಕೊಂಡು ಬ್ಯಾಕ್ ಗಾಡಿ ನಿಂತಿರ್ತಾರೆ, ಯಾಕೆ ಹಿಂಗಂದ್ರೆ ಸ್ಟ್ರೈಟ್ ಹೋಗ್ಬೋದು ಅಂತ. ಹಂಗ ಮೊನ್ನೆ ಯಾವ್ದೋ ಒಂದು ಅನಿವಾರ್ಯಕ್ಕೆ ಹಿಂಗ್ ನಿಲ್ಲಿಸ್ತೆ ಅಂದ್ರೆ ಸೇಫ್ಟಿ ಆಯ್ತದು. ಆ ಉಲ್ಟಾ ಇಂದ ನಿಲ್ಸಿದ್ರೆ ಮೊಕ್ಕ ಭಾಗ ನಾನು ಆ ಕಡೆ ನಿಲ್ಸಿದ್ರೆ ಅದು ಮೇನ್ ರೋಡ್, ಆಟೋಮೆಟಿಕ್ ಹೋಗಿದ್ರೆ ಮೇನ್ ರೋಡ್ ಹೋಗಿದ್ರೆ ಎಷ್ಟು ಜನಕ್ಕೆ ಅಕಸ್ಮಾತ್ ಯಾರಿಗೆ ಹೆಚ್ಚು ಕಮ್ಮಿ ಆಗಿ ಏನೋ ಒಂದು ಅನಾಹುತ ಆಗಿದ್ರೆ ಯಾರು ಜವಾಬ್ದಾರಿ? ಯಾಕಂದ್ರೆ ಯಾರು ನಂಬಲ್ಲ, ಯಾಕಂದ್ರೆ ಕಂಪ್ಲೀಟ್ ಎಲ್ಲ ಗುದ್ದಿದ್ಮೇಲೆ ನಾನು ಓಡ್ತಿಲ್ಲ ಅಂದ್ರೆ ನಂಬ್ತಾರ, ಆಮೇಲೆ ನಾವು ಬರ್ತೀವಿ, ಇಲ್ಲ ನೀವೇ ಓಡ್ತೀವಿ ಯಾರು ಗುದ್ದೋಗಿರೋ ಅಂದ್ಬಿಟ್ರೆ. ಇದು ಫಸ್ಟ್ ಟೈಮ್ ಅದಾದ್ಮೇಲೆ ಫಸ್ಟ್ ನಾನು ಏನ್ ಮಾಡಿದ್ರೆ, ಒಂದು ನನ್ನ ಗೆಳೆಯರೊಬ್ರು ಇದ್ದಾರೆ ಮೆಕ್ಯಾನಿಕ್, ಒಂದು 7 ಗಂಟೆ ಅವ್ರು ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಹಿಂಗ್ ಆಯ್ತು ಕಾರ್ ಅಂದಾಗ ಅವ್ರು ನಂಬಿಲ್ಲ. ಸರಿ ನಂಬಿತ್ತ ಅಂದ ತಕ್ಷಣ ಈ CC ಕ್ಯಾಮ್ರಾ ಇತ್ತು, ಅದನ್ನ ಅವರು ರೆಕಾರ್ಡಿಂಗ್ ಮಾಡ್ಕೊಡಿ ಅಂದ್ರೆ ರೆಕಾರ್ಡಿಂಗ್ CC ಕ್ಯಾಮ್ರಾ ಕಳಿಸ್ತೆ ಅವ್ರಿಗೆ. ಫಸ್ಟ್ ಓಪನ್ ಮಾಡ್ತೀನಿ, ಗಾಡಿ ಆಟೋಮೆಟಿಕ್ ಆಗಿ ಯಾರೋ ಕುಂತು ಮೂವ್ ಮಾಡ್ತಾರೆ, ಹೊಸಬ್ರು ಡ್ರೈವಿಂಗ್ ಕಲಿಬೇಕಾದ್ರೆ ಮೂವ್ ಮಾಡ್ತಾರಲ್ಲ ಸರ್. ಸರ್ ಕೇಳಿಸ್ತಾ ಇದೆಯಾ ದಿವಾಕರ್? ಆ ಸ್ಥಳದಲ್ಲಿ ಇದೀರಾ ತಾವೀಗ ಅಲ್ಲೇ ಇದ್ದೀರಾ? ಹೌದು ಸರ್, ಆ ಸ್ಥಳ ತೋರಿಸಬಹುದಾ ದಿವಾಕರ್? ಸಾಧ್ಯ ಆದ್ರೆ ತೋರಿಸುವಂತ ಪ್ರಯತ್ನ ಮಾಡಿ ಅಂತ. ಇದೀನಿ ಸರ್, ಅಲ್ಲೇ ಇದೆ ಸರ್, ಇದೇ ಪ್ಲೇಸ್ ಅಲ್ಲಿ ನಿಲ್ಸಿ ಸರ್. ಸಮತಟ್ಟವಾದಂತ ಪ್ರದೇಶ ಅಲ್ವಾ ಅದು? ಹೌದು, ಇಲ್ಲೆಲ್ಲ ನೋಡಿ ಸರ್ ಪಾರ್ಕಿಂಗ್ ನಿಂತಿದೆ ಗಾಡಿ. ಅಲ್ಲ ಸರ್, ತಮ್ಮ ಕಾರನ್ನ ಹಿಂದ್ಗಡೆಯಿಂದ ಯಾರಾದ್ರೂ ತಳ್ಳಿದ್ರೆ ಹೋಗೋ ಸಾಧ್ಯತೆಗಳಿದಾವ? ಅಷ್ಟು ಚಾನ್ಸಸ್ ಇಲ್ಲ ಸರ್, ಚಾನ್ಸಸ್ ಇಲ್ಲ. ಏನಕ್ಕಂದ್ರೆ ತಳ್ಳಿದ್ರೆ ಹೋಗಂತದ್ ಏನಿದ್ರೆ ಅಂದ್ರೆ ಅಲ್ಲಿ ಹಿಂದ್ಗಡೆ ನೀವು ಕಾಣಿಸುತ್ತಲ್ಲ, ಯಾರ ತಳ್ಳಿ ಗುದ್ದಿದ್ರೆ ಅಟ್ಲೀಸ್ಟ್ ಅದ್ರಲ್ಲಿ ಗೊತ್ತಾಗತ್ತಲ್ಲ ಸರ್. ಕ್ಯಾಮ್ರಾದಲ್ಲಿ ನಿಮ್ಗೆ ನಾನು ವಿಡಿಯೋ ಕಳಿಸ್ಕೊಡ್ತೀನಿ ನಿಮಗೆ. ಯಾರು ತಳ್ಳಿಲಿ, ಯಾರು ನೂಕಿಲ್ಲ, ಒಬ್ರು ಒಳಗಡೆ ಯಾರು ಇಲ್ಲ, ಅದು ಝೂಮ್ ಹಾಕು ನೋಡಿದೆ ನಾನು. ಓಕೆ, ಆಮೇಲೆ ನಮ್ಮ ಆನಂದ್ ಅಂತ ಒಬ್ರು ಮೆಕ್ಯಾನಿಕ್, ಅವ್ರಿಗೆ ಫಸ್ಟ್ ನಾನು ವಿಡಿಯೋ ಮಾಡಿದ ತಕ್ಷಣ ಡೌನ್ಲೋಡ್ ಮಾಡಿ ಕಳಿಸ್ದೆ. ಅವ್ರು ನೋಡಿ ಸರ್ ಫಸ್ಟ್ ನೀವು ದೇವಸ್ಥಾನಕ್ಕೆ ಹೋಗ್ಬಿಡಿ ನಿಜವಾಗ್ಲು. ಆಮೇಲೆ ಫಸ್ಟ್ ಹೇಳಿದ್ರು, ಏನು ಕಾಮಿಡಿ ಮಾಡ್ತಾ ಇದಾರ ಸರ್ ನಿಮ್ಮ ಒಂದು, ಏನಕ್ಕೆ ಕಾಮಿಡಿ, ನಿಜವಾದ ದೇವ್ರ ಹೆಂಗ್ ಆಗಿದೆ ಅಂತ, ಏನ್ ದೇವ್ರ ಸಿನಿಮಾನ ಮಾಡ್ತಾ ಇರ ಅಂತ ಹೇಳಿದ್ರು. ನಾನ್ ಆಮೇಲೆ ಸುಮ್ನೆ ನಕ್ರೆ ಆಗ್ತಿರೋದಂತ, ಹಂಗೆಲ್ಲ ಇಲ್ಲ. ನೋಡಿದ ತಕ್ಷಣ ಗಾಡಿ ಆಮೇಲೆ CC ಕ್ಯಾಮ್ರಾ ನೋಡ್ಬೇಕಾದ್ರೆ ಫಸ್ಟ್ ಗಾಡಿ ಹೊಸಬ್ರು ಓಡಿಸ್ತಾರಲ್ಲ ಸರ್, ಹೊಸಬ್ರು ಯಾರು ಡ್ರೈವಿಂಗ್ ಕಲಿಬೇಕಾರೆ ಗಾಡಿ ಓಡಿಸ್ಬೇಕಾದ್ರೆ ಮೂವ್ ಮಾಡ್ಬಿಡ್ತಾರೆ ನೋಡಿ. ಸೊ ಆ ತರ ಮೂವ್ ಮಾಡಿ, ಅದೇನಂದ್ರೆ ಇದು ರೋಡ್ ಬಂದು ಡೌನ್ ಇಲ್ಲ, ಡೌನ್ ಇದ್ರೆ ಅಟ್ಲೀಸ್ಟ್ ಹ್ಯಾಂಡ್ ಬ್ರೇಕ್ ಹಾಕಿದ್ರು ಹೋಗಂಗಿಲ್ಲ, ಡೌನ್ ಇಲ್ಲ, ಹಿಂಗಿದೆ ರೋಡ್ ಅಂದ್ರೆ ಸ್ಟ್ರೈಟ್ ಇದೆ. ಆ ಸ್ಟ್ರೈಟ್ ಬಂದ್ಮೇಲೆ ಇಲ್ಲಿ ಗುದ್ದುತ್ತಲ್ಲ, ಗುದ್ಕ ಬರ್ಬೇಕು, ನೀವು ಅಬ್ಸರ್ವ್ ಮಾಡ್ಬೋದು CC ಕ್ಯಾಮ್ರಾದ ಇದರಲ್ಲಿ ಹಿಂಗಿದೆ, ಆದ್ರೆ ಅಪ್ಪಿದೆ, ಅಪ್ಪುನು ಕೂಡ ದಾಟ್ಕ ಬರ್ತಾ ಇದೆ. ಅದು ಅರ್ಥ ಆಯ್ತಾ ಸರ್ ಹೇಳ್ತಾ ಇರೋದು? ಹೌದು, ಅದು ಫುಲ್ ಲೆವೆಲ್ ರೋಡ್ ಇದೆ. ಲೆವೆಲ್ ರೋಡ್ಗೆ ಯಾವ್ದಾರ ಗಾಡಿ ಹಿಂಗ್ ಬರ್ಬಾರ್ದಂತ ಸ್ವಲ್ಪ ಇಲ್ಲಿ ಅಪ್ಪ ಹಾಕಿದ್ದಾರೆ, ಅಂದ್ರೆ ಮುಂದೆ ಬಂದು ಕೂಡ ಅಲ್ಲೇ ನಿಲ್ಲಂಗ, ಅದನ್ನು ನುಡ್ಕೊಂಡು ಬರ್ತಾ ಇದೆ ಗಾಡಿ, ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಕೇಳ್ತಾ ಇದ್ರು, ಒಂದು ವೇಳೆ ಎದುರುಗಡೆ 2 ಗಾಡಿಗಳು ಇಲ್ದಲೇ ಇದ್ದಿದ್ರೆ ಗತಿ ಏನು ಅಂತ, ಇದ್ರದ್ದು ಸ್ಟಾಪ್ ಎಲ್ಲ ಆಗ್ತಾ ಇದೆ. ಏನಾಯ್ತು ಅಂದ್ರೆ ಎಲ್ಲಾ ಚಾನೆಲ್ಗೂ ಒಂಥರ ಆಹಾರ ಆಗ್ಬಿಡ್ತಾ ಇದೆ ನನ್ ಕಂಪ್ಲೀಟ್ ಏನಂದ್ರೆ, ಯಾಕಂದ್ರೆ ಸರ್ ಏನಾದ್ರು ಅನಾಹುತ ಆದ್ಮೇಲೆ ಹಿಂಗೆಲ್ಲ ಆಯ್ತು ಅಂದ್ರೆ ಯಾರು ಕೇಳಲ್ಲ, ಫಸ್ಟ್ ಕೇಳೋದು ನೀವೇ ತಗೊಂಡೋಗಿ ಗುದ್ದಿದ್ರ ಅಂತ ಹೇಳೋದು. ಈಗ ರಸ್ತೆ ಹಿಂಗ್ ನಿಲ್ಸಿದ್ ಒಂದ್ ಕಡೆ, ಯಾವ್ದೋ ಸ್ಕೂಲ್ ಮಕ್ಳು ಹೋಗ್ತಾ ಇದ್ರು ಒಂದ್ ಕಡೆ, ಅಟ್ಲೀಸ್ಟ್ ಆಟೋಮೆಟಿಕ್ ಆಗಿ ಹೋಗಿ ಒಂದಷ್ಟು ಜನ ಮಕ್ಳು ಒಂದೇ ಸರ್ ನಡ್ಕೊಂಡು ಹೋಗ್ಬೇಕಾದ್ರೆ ಗುದ್ದಿದ್ರೆ ಯಾರು ಜವಾಬ್ದಾರಿ ಸರ್? ಮೇನ್ ಅದು ಜವಾಬ್ದಾರಿ ನಾನೇ ಆಗ್ತೀನಲ್ವಾ ಕಂಪ್ಲೀಟ್. ಈಗ ನಾನು ಓಡಿಸಿಲ್ಲ, ಗಾಡಿ ಆಟೋಮೆಟಿಕ್ ಹೋಗಿದೆ ಅಂದ್ರೆ ಯಾರ ನಂಬ್ತಾರ? ಅದಷ್ಟು ನಾನು ತುಂಬಾ ಚೆನ್ನಾಗಿ. ಆಮೇಲೆ ನನ್ನ ನಾನು ಕಾರ್ ತಗೊಂಡಲ್ಲ ಸರ್ ಶೋರೂಮ್ ಅಲ್ಲಿ, ಅಲ್ಲಿಗೂ ಫೋನ್ ಮಾಡಿದೆ, ಸರ್ ಹಿಂಗ್ ಆಯ್ತು ಸರ್, ಈ ತರ ಗಾಡಿ ಇದ್ಕಿದಂಗೆ ಮೂವ್ ಆಯ್ತು, ಹಿಂಗ್ ಆಯ್ತು ಅಂತ ಅವ್ರಿಗೆ ಕಂಪ್ಲೀಟ್ ಫಸ್ಟ್ ವಿಡಿಯೋ ಎಲ್ಲ ಕಳಿಸಿ ಆಮೇಲೆ ಅವ್ರ ಸರ್ ದಯವಿಟ್ಟು ಇವತ್ತವರೆಗೂ ಕೋಟ್ಯಾಂತರ ಕಾರ್ಗಳಲ್ಲಿ ಯಾವ್ದು ಇವತ್ತು ಆಗಿಲ್ಲ, ನಾನಂತೂ ಎಲ್ಲೂ ಕೇಳಿಲ್ಲ. ಓಕೆ, ಯಾವ್ದು ಆಗ ಅಂತ ಇದಿಲ್ಲ ಅಂದಾಗ ಮತ್ತೆ ಹೆಂಗಾಯ್ತು ಅಂದ್ರೆ ನಾನೇನಾದ್ರು ಸುಳ್ಳು ಹೇಳ್ದಂಗ ಆಗತ್ತೆ, ಹೆಂಗಾಯ್ತು? ಅದಕ್ಕೆ CC ಕ್ಯಾಮ್ರಾ ಏನೋ ಇದ್ದಿದ್ಕೆ ಓಕೆ, ಅದಿಲ್ಲ ಅಂದಿದ್ರೆ ಹೆಂಗ್ ನಮ್ಸಕ್ ಆಗ್ತಾ ಇದೆ ಕಂಪ್ಲೀಟ್. ನಿಮ್ಮ ಅಪಾರ್ಟ್ಮೆಂಟ್ ನ ಓನರ್ ಏನ್ ಹೇಳ್ತಿದ್ದಾರೆ ದಿವಾಕರ್? ಸರ್ ಅಪಾರ್ಟ್ಮೆಂಟ್ ಅಲ್ಲ ಸರ್, ಇದು ಹೋಟೆಲ್ ಸರ್, ಹೋಟೆಲ್. ಓಕೆ, ಆ ಹೋಟೆಲ್ ನ ಓನರ್ ಏನು ಹೇಳ್ತಿದ್ದಾರೆ?
ಸರ್ ಅವ್ರಿಗಂತೂ ಆಶ್ಚರ್ಯ ಸರ್. ಅವ್ರಂತೂ ನಾನು ಫಸ್ಟ್ ಬಂದ ತಕ್ಷಣ ಅವ್ರೊಂದ್ 5-10 ನಿಮಿಷ ಒಂದ್ 5 ನಿಮಿಷ ಮಾತಾಡಕ್ ಹೋಗಿಲ್ಲ, ಬಾರಿ ಯೋಚನೆ ಮಾಡ್ತಾರೆ. ಹೆಂಗೆ ಸರ್ ನನ್ ಕಾರು ಇದೆ, ನಾನು ಇಷ್ಟ ದಿನ ನೋಡ್ತೀನಿ, ಯಾವುದೇ ಕಾರಣಕ್ಕೆ ಇಲ್ಲಿ ಇಷ್ಟು ಗಾಡಿ ನಿಂತಿದೆ, ಯಾವತ್ತೂ ಹೋಗ್ದೇ ಇರೋ ಕಾರು ನಿಮ್ ಕಾರ್ ಯಾಕೆ ಹೋಗುತ್ತೆ ಅಂತ ಅದೇನೆ ಯೋಚನೆ ಮಾಡ್ತಾ ಇದ್ರು. ನಾನೇನ್ ಮಾಡಿದೆ ಅಂದ್ರೆ ಫಸ್ಟ್ ಓಪನ್ ಮಾಡಿದ ತಕ್ಷಣ ಹ್ಯಾಂಡ್ ಬ್ರೇಕ್ ಎಲ್ಲ ನೋಡ್ಬಿಟ್ಟು ಬಾನೆಟ್ ಓಪನ್ ಮಾಡಿದೆ. ಇವರು ಸ್ಮೋಕ್ ಬರ್ತಾ ಇತ್ತು ಅಂತ ಕಂಪ್ಲೀಟ್ ಅದ್ ನೋಡಿದ್ರೆ, ಹೊಗೆ ಬರ್ತಾ ನೋಡಿದ ತಕ್ಷಣ ಒಂದ್ ಸ್ಮೆಲ್ ಬರ್ತಾ ಇತ್ತು. ಸ್ಮೆಲ್ ಬಂತು ಸರಿ. ಆಮೇಲೆ ನಾನು ಏನ್ ಮಾಡಿದ್ರೆ ಗಾಡಿನೇ ಸ್ವಲ್ಪ ಹಿಂದೆ ಹಾಕಿದೆ, ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಆಯ್ತು ಸರಿ. ಸ್ಟಾರ್ಟ್ ಆಯ್ತಲ್ಲ ಅಂದ್ಬಿಟ್ಟು ನಾನು ರಿವರ್ಸ್ ತಗೊಂಡು ಒಂದ್ ರೌಂಡ್ ಓಡಿಸ್ ಬಂದೆ. ಬಟ್ ಆರಾಮಾಗೋಯ್ತು ಕಾರು. ಏನು ಒಂಚೂರು ಗಾಡಿ ಹಂಗೇನೋ ಸುಟ್ಟೋದಾಗ ಆದ್ರೂ ಗಾಡಿ ಅಟ್ಲೀಸ್ಟ್ ನಿಂತೋಗ್ಬಿಡ್ತಾ ಇತ್ತು, ಏನು ಇಲ್ಲ, ಆರಾಮಾಗೋಯ್ತು. ಹೋದ ತಕ್ಷಣ ಒಂದ್ 10 ಜನಕ್ಕೆಲ್ಲ ನಾನು ಕಂಪ್ಲೀಟ್ ಎಲ್ಲಾರ್ಗು ಹೇಳಿದೆ. ಬಟ್ ಯಾರು ಅದನ್ನ ನಂಬ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಆಟೋಮೆಟಿಕ್ ಇರೋ ಗಾಡಿ ಹೆಂಗ್ ಸ್ಟಾರ್ಟ್ ಆಗುತ್ತೆ. ಅಟ್ಲೀಸ್ಟ್ ಹೊಸದಾಗಿ ನೀವು ನಾರ್ಮಲ್ ಆಗಿ ಇಟ್ಬಿಟ್ಟು ಸ್ಟಾರ್ಟ್ ಮಾಡೋದು ಕೂಡ ಕ್ಲಚ್ ಇದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಕ್ಲಚ್ ಹಿಡಿಲೇಬೇಕು, ಅದು ಗೇರ್ ಹಾಕಿದ್ಮೇಲೆ ಕ್ಲಚ್ ಹಿಡಿದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ ಸರ್. ಆಗ್ತದ ಸರ್? ಖಂಡಿತ ಸಾಧ್ಯ ಇಲ್ಲ ಅಲ್ವಾ? ಸ್ಟಾರ್ಟ್ ಆಗೋದಲ್ದೆ ಅದು ಮೂವ್ ಆಗಿ ಬಂದಿದೆ. ಅದು ಮೂವ್ ಅಂತಂದ್ರೆ ಏನೋ ಸ್ಲೋ ಆಗೇನೋ ನಾರ್ಮಲ್ ಆಗಿ ಬಂದಿರುವಾಗ ನೀನು ಬಂದಿರೋ ಫೋರ್ಸ್ ಹಂಗೆ ನೋಡಿ ಸರ್ ಗೊತ್ತಾಗತ್ತೆ. ಸಪೋಸ್ ನಾನು ಏನಾದ್ರು ಉಲ್ಟಾ ನಿಲ್ತಿರೋ ಗಾಡಿ ಆಟೋಮೆಟಿಕ್ ಆಗೋದು ಯಾವ ಕಾರು ಗೊತ್ತಾಯ್ತೋ ಇಲ್ಲಾಂದ್ರೆ ಯಾವ ಜನಕ್ಕೆ ಗೊತ್ತಾಯ್ತು ಅಂತ ನನಗೆ ಅದು ಹೇಳಕ್ಕೆ ದಿವಾಕರ್, ಈ ಸುದ್ದಿ ನಮಗೆ ಲಭ್ಯ ಆದ ಕ್ಷಣದಲ್ಲಿ ನಾವೊಂದಷ್ಟು ಎಕ್ಸ್ಪರ್ಟ್ಗಳ ಜೊತೆ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡಿದ್ವಿ. ಕಾರಣ ನಮ್ಮ ಸಮಾಜ ಈ ಮೌಢ್ಯಗಳಿಗೆ ಬಲಿಯಾಗ್ತವೆ. ನಾಳೆ ದಿನ ಬರಬಹುದು ದಿವಾಕರ್ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ದೆವ್ವದ ಉಪದ್ರವ ಇತ್ತು ಅಂತೇಳಿ. ಹಾಗಾಗಿ ನಾವು ಎಕ್ಸ್ಪರ್ಟ್ ಜೊತೆ ಒಂದು ಕ್ಲಾರಿಟಿ ತಗೊಂಡ್ವಿ. ಎಕ್ಸ್ಪರ್ಟ್ ಹೇಳ್ತಾರೆ ಈ ತರಹದ ಟೆಕ್ನಿಕಲ್ ಇಶ್ಯೂಸ್ ಇರೋ ಸಾಕಷ್ಟು ವಿಚಾರಗಳನ್ನು ನಾವು ಗಮನಿಸಿದ್ದೀವಿ. ಕೆಲವೊಮ್ಮೆ ಆಗ್ಬಿಡ್ತವೆ. ಅದು ಎಲ್ಲಿವರೆಗೂ ಅಂತ ಹೇಳಿದ್ರೆ ಆಶ್ಚರ್ಯ ಮೂಡಿಸೋ ರೀತಿಯಲ್ಲೂ ಕೂಡ ತಾಂತ್ರಿಕ ದೋಷಗಳು ಕಂಡು ಬರ್ತವೆ ಅಂತ. ಸೊ ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು. ಮೊದಲು ಅದನ್ನ ತೋರಿಸ್ಬಿಡಿ ಒಳ್ಳೆ ಡಾಕ್ಟರ್ ಜೊತೆ. ನಾನೇನಿಲ್ಲ, ಫಸ್ಟ್ ಸರ್ ಏನಂದ್ರೆ ಒಂದ್ ರೌಂಡ್ ಔಟ್ ಬಂದ ತಕ್ಷಣ ನಿದ್ದೆ ಬಂದು ಎಲ್ಲರಿಗೂ ವಿಡಿಯೋ ಕಳಿಸ್ತೆ ಫಸ್ಟ್. ಆಮೇಲೆ ನನ್ನ ವೈಫ್ ಫೋನ್ ಮಾಡಿದೆ. ವೈಫ್ ಫಸ್ಟ್ ನೀವು ಗಣೇಶನ್ ಟೆಂಪಲ್ ಹೋಗಿ ಫಸ್ಟ್ ಒಂದು ಪೂಜೆ ಮಾಡಿಸಿ ಸನ್ನಿಧಾನ ಹೋಗಿ ನಾನು ಪೂಜೆ ಮಾಡ್ತೀನಿ. ಥ್ಯಾಂಕ್ ಯು. ಜೊತೆಗೆ ದಿವಾಕರ್ ಅವರ ತಮ್ಮ ಹೊಸ ಚಿತ್ರದ ಪೋಸ್ಟರ್ ಕೂಡ ಗಮನಿಸ್ತಾ ಇದೆ, ಭೈರ ಅನ್ನುವಂತ ಸಿನಿಮಾ. ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಫ್ರೀಡಂ ಟಿವಿ ಕಡೆಯಿಂದ ನಾವು ಕೂಡ ಹಾರೈಸ್ತಾ ಇದ್ದೀವಿ. ದಿವಾಕರ್ ಇಷ್ಟೊತ್ತು ಫ್ರೀಡಂ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ತಮಗೆ. ಒಟ್ಟಾರೆ ದಿವಾಕರ್ ಕಾರು ಇದ್ದಕ್ಕಿದ್ದ ಹಾಗೆ ಮೂವ್ ಆಗುತ್ತೆ. ಇಷ್ಟದ ವ್ಯಕ್ತಿ ತೆಗೆದುಕೊಟ್ಟ ಅಥವಾ ಅದಕ್ಕೆ ಸಹಕಾರ ಕೊಟ್ಟ ಏನು ಕಾರ್ ಆಗಿತ್ತದು, ಇದ್ದಕ್ಕಿದ್ದ ಹಾಗೆ ಮೂವ್ ಆಗುತ್ತೆ. ಹ್ಯಾಂಡ್ ಬ್ರೇಕ್ ಹಾಕೊಂಡಿದ್ದೆ, ಎಲ್ಲವೂ ಹಾಕಿಕೊಂಡ್ರೂ ಕೂಡ ಯಾಕೆ ಮೂವ್ ಆಯಿತು ಅನ್ನೋ ಆಶ್ಚರ್ಯ ಮತ್ತು ಗೊಂದಲಕ್ಕೆ ಕಾರಣ ಅದೇ. ಸೊ ಕಟ್ಟಕಡೆಯದಾಗಿ ಎಕ್ಸ್ಪರ್ಟ್ಗಳು ಅದು ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿದ್ದಾರೆ. ಮೌಢ್ಯಗಳಿಗೆ ಬಲಿಯಾಗಬೇಡಿ ಅಂತ ನಾವು ಹೇಳ್ತಾ ಇದ್ವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.